ಇವತ್ತು LK ಅತಿಕ್ ಅವರ ಇಂಟರ್ವ್ಯೂ ನೋಡೋಣ. 20 ನವೆಂಬರ್ 25ನೇ ತಾರೀಕಂದಾಗಿದೆ. ಇವರು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ನ ಡೈರೆಕ್ಟರ್ ಆಗಿದ್ದಾರೆ. PMO ಮತ್ತು CMOದಲ್ಲಿ ಕೆಲಸ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಮುಂದುವರಿಯೋಕ್ಕೆ ಮುಂಚೆ ಇವರ ಒಂದು ಪರಿಚಯ ಯಾಕೆ ಮಾಡ್ಕೋಬೇಕು ಅಂತ ಹೇಳ್ಬಿಡ್ತೀನಿ. ಇವರು ಮೇಯ್ನಾಗಿ ಪೆರಿಫೆರಲ್ ರಿಂಗ್ ರೋಡ್ ಅಥವಾ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ನ ಡೈರೆಕ್ಟರ್ ಆಗಿದ್ದಾರೆ. ಇಂಥ ಒಂದು ಉನ್ನತ ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹಾಗೂ ಆತನ ಚರಿತ್ರೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇವರ ಕೈಯಲ್ಲಿ ಬರೀ ಈ ಪೆರಿಫೆರಲ್ ರಿಂಗ್ ರೋಡ್ ಅಷ್ಟೇ ಅಲ್ಲ, ಸಾವಿರಾರು ಕುಟುಂಬಗಳ ಜೀವನವೂ ಇವ್ರ ಕೈಯಲ್ಲೇ ಇದೆ. ಹಾಗಿದ್ರೆ ಈ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಮುಂದುವರಿಯೋಣ. LK ಅತಿಕ್ ಅವರು ಇವರು ರಿಟೈರ್ಡ್ IAS ಆಫೀಸರ್, ಫಾರ್ಮರ್ ಅಡಿಷನಲ್ ಚೀಫ್ ಸೆಕ್ರೆಟರಿ. ಕರ್ನಾಟಕ CMOನ ಜೂನ್ 2025 ಬಿಟ್ಟರು. ಕರ್ನಾಟಕ CMOಗೆ ರೆಸಿಗ್ನೇಷನ್ ಕೊಟ್ಟಿದ ತಕ್ಷಣ ಇವ್ರನ್ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ರು. ಈ ಒಂದು ಹುದ್ದೆಯ ಅಸ್ತಿತ್ವನೇ ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್ನ ಪುನರ್ ಜೀವಂತಗೊಳಿಸೋದು. ಇದ್ರ ಜೊತೆಗೇನೆ ಅವರ ಕನಸಾದಂತಹ ಫಾಜ್ ಅಹಮದ್ ಫಾಜ್ ಉರ್ದು ಪೊಯೆಟ್ನ ಕನ್ನಡದಕ್ಕೆ ಟ್ರಾನ್ಸ್ಲೇಟ್ ಮಾಡೋದನ್ನ ಅವರ ಒಂದು ಪ್ಯಾಷನ್ ಅಂತ ಈ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಇವರ ಒಂದು ಪರ್ಸನಲ್ ಬ್ಯಾಕ್ಗ್ರೌಂಡ್ ಮತ್ತು ಪರ್ಸನಲ್ ಇಂಟ್ರೆಸ್ಟ್ ನೋಡೋದಾದರೆ, ಅತಿಕ್ ಅವರು ಉರ್ದು ಲಿಟ್ರೇಚರ್ನ ಓದ್ತಾ ಬೆಳೆದಂಥವ್ರು. ಅದರೊಟ್ಟಿಗೆ ಅವರ ಫಾದರ್ ಉರ್ದು ಟೀಚರ್ ಆಗಿದ್ರು. ಮಶೂರಿಯಲ್ಲಿ IAS ಟ್ರೈನಿಂಗಲ್ಲಿದ್ದ ಇವ್ರಿಗೆ ಫಯಾಜ್ ಪೊಯೆಟ್ರಿಗಳು ಅದರ ಸ್ವಾದ ಪರಿಚಯ ಆಗುತ್ತೆ. ಅದರ ನಂತರ ಇವು ಎಷ್ಟು ಪರಿಣಾಮ ಬೀಳುತ್ತೆ ಅಂದರೆ, ಫಯಾಜ್ನ ಸಿಂಪ್ಲರ್ ಪೊಯಮ್ಸ್ಗಳನ್ನ ಇವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದರ ಒಟ್ಟಿಗೆ ಇದನ್ನು ಪಾಡ್ಕಾಸ್ಟ್ ಮಾಡಿ ಉರ್ದು ಒರಿಜಿನಲ್ಸ್ನ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡೋ ಅಂಥ ಉದ್ದೇಶನೂ ಹೊಂದಿದ್ದಾರೆ. ಸೋಷಿಯಲಿಸ್ಟ್ ಐಡಿಯಾಲಜಿಗಳಿಗೆ ಒಳಗಾಗಿದ್ದ ಇವರು ಮಾರ್ಕ್ಸಿಸ್ಟ್ ಆ್ಯಂಡ್ ಲೆಫ್ಟ್ ವಿಂಗ್ ಐಡಿಯಾಸ್ಗಳಿಗೆ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಇವ್ರಿಗೆ ಫಯಾಜ್ ಅವರ ಈಕ್ವಾಲಿಟಿ, ಲೇಬರ್ ರೈಟ್ಸ್, ಟೈರನಿ ಪ್ರತಿರೋಧದ ಬಗ್ಗೆ ಇವ್ರಿಗೆ ತುಂಬಾನೇ ಅಪಾರವಾದ ಗೌರವ ಇದೆ. ಈ ಸೀಸ್ ನೋ ಕಾಂಟ್ರಡಕ್ಷನ್ ಬಿಟ್ವೀನ್ ಗವರ್ನಮೆಂಟ್ ಸರ್ವಿಸ್ ಆ್ಯಂಡ್ ಲೈಕಿಂಗ್ ಪ್ರೋಗ್ರೆಸಿವ್ ಪೊಯೆಟ್ರಿ. ಈ ಬಿಲೀವ್ಸ್ ಅಕೌಂಟಬಿಲಿಟಿ ಆ್ಯಂಡ್ ಎಂಪತಿ ಗೈಡ್ಸ್ ಬೋತ್. ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಪ್ರಶ್ನೆ ಕೇಳಿದಾಗ ಈ ಒಂದು ಪ್ರಾಜೆಕ್ಟ್ 2005ರಿಂದ ಸ್ಟಕ್ ಆಗಿತ್ತು ಅಂತ ಹೇಳಿದ್ರು. ಜೊತೆಲೆ 1810 ಎಕರೆ 2007ರಲ್ಲಿ ನೋಟಿಫೈ ಆಗಿ ಫುಲ್ ಅಕ್ವೈರ್ ಇನ್ನೂ ಆಗೇ ಇಲ್ಲ ಅಂತ ಹೇಳಿದ್ರು. ಒಂದು ವಿಶೇಷತೆ ಏನು ಅಂದರೆ, ಆಕ್ಟಿವ್ ಆಗಿ ಸಿಟಿಸನ್ಸ್ ಮತ್ತು ಫಾರ್ಮರ್ಸ್ ಜೊತೆ ಇಂಟರ್ಯಾಕ್ಟ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅಫಿಷಿಯಲ್ ಡೀಟೇಲ್ಸ್ನ ಇವರು ಶೇರ್ ಮಾಡ್ತಾರೆ. ಈ ಒಂದು ಪ್ರಾಜೆಕ್ಟ್ ರಿಲೇಟೆಡ್ ಈ ಒಂದು ಪ್ರಾಜೆಕ್ಟ್ನ ಮೇಜರ್ ಸೆಟ್ಬ್ಯಾಕ್ ಬಂದು ರೈಸಿಂಗ್ ಫಾರ್ಮರ್ಸ್ ಎಕ್ಸ್ಪೆಕ್ಟೇಷನ್ಸು. ಅದಕ್ಕೆ ರೀಸನ್ನು ಅವ್ರು ಕೊಟ್ಟರು. ಇದಕ್ಕೆ ಮುಖ್ಯವಾದ ಕಾರಣ ಔಟ್ಡೇಟೆಡ್ ಗೈಡೆನ್ಸ್ ವ್ಯಾಲ್ಯೂ, ಲೀಗಲ್ ಡಿಸ್ಪ್ಯೂಟು 30ರಿಂದ 35 ಕೇಸ್ಗಳಿದೆ ಕೋರ್ಟಲ್ಲಿ. ಇದರಲ್ಲಿ ಇನ್ನೂ ಒಂದು ವಿಚಾರ ಏನು ಅಂದರೆ, 5 ಕಾಂಪನ್ಸೇಷನ್ ಆಪ್ಷನ್ಸ್ನ ಕೊಡ್ತಾ ಇದ್ದಾರೆ. ಒಂದು ಕ್ಯಾಶ್ ತಗೊಬೋದು, ಇಲ್ಲ TDR ತಗೊಬೋದು, ಕಮರ್ಷಿಯಲ್ ಸೈಟ್ಸು, ರೆಸಿಡೆನ್ಷಿಯಲ್ ಸೈಟ್ಸು ಅಥವಾ ಡೆವಲಪ್ಡ್ ಲ್ಯಾಂಡ್ನ ತಗೊಬೋದು ಅಂತ ಅವ್ರು ಹೇಳಿದ್ರು. ಅಷ್ಟೇ ಅಲ್ಲದೆ ಹೂವಿನ ಸಂಘ ಸೇರಿ ದಾರನು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಈ ಪೆರಿಫೆರಲ್ ರಿಂಗ್ ರೋಡ್ ಯಾವ ಕಡೆ ಹಸಿ ಹೋಗ್ತಾ ಇದೆಯೋ ಅಲ್ಲಿ ಆಲ್ರೆಡಿ ಅರ್ಬನೈಸೇಷನ್ ಡೆವಲಪ್ಮೆಂಟ್ ವೇಗವಾಗಿ ಆಗ್ತಾ ಇದೆ. ಅದು ಅಲ್ಲದೆ 70% ಭೂಮಿ ಕಳ್ಕೊಂಡಿರೋ ಅಂಥವ್ರಿಗೆ ಅಪ್ರಿಸಿಯೇಷನ್ ಹೆಸರಲ್ಲಿ ಇನ್ನು ಮಿಕ್ಕಿರೋ ಅಂಥ ಭೂಮಿಗೆ ದುಪ್ಪಟ್ಟು ಮುಪ್ಪಟ್ಟಷ್ಟು ಬೆಲೆ ಬರುತ್ತೆ ಅಂತ ಹೇಳಿದ್ರು. ಅಷ್ಟಲ್ಲದೆ ಭಾವಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲಿ ಭೂಮಿ ಕಳ್ಕೊಳ್ತಿರೋ ಅಂಥ ಲ್ಯಾಂಡ್ ಓನರ್ಸ್ಗಳಿಗೆ ತುಂಬಾ ಸ್ಟ್ರೆಸ್ಸು, ಫಾರ್ಮರ್ಸ್ಗಳು ತುಂಬಾ ಎಫೆಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ಈಗ ಆಲ್ರೆಡಿ ಅಂಥ ಜಮೀನಿನಲ್ಲಿ ಮನೆ ತಗೊಂಡು ಪೆರಿಫೆರಲ್ ರಿಂಗ್ ರೋಡ್ಗೆ ಹೋಗುವಂಥ ಜಮೀನಿನಲ್ಲಿ ಇಲ್ಲಿಗಲ್ ಲೇಔಟ್ಸಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿರುವಂಥ ಪ್ರಾಪರ್ಟಿಗಳೇ ತುಂಬ ಕಾಂಪ್ಲೆಕ್ಸ್ ಚಾಲೆಂಜಸ್ಗಳನ್ನ ಹೊಡ್ತಾ ಇದೆ ಸರ್ಕಾರಕ್ಕೆ. ಇದನ್ನು ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಇವರು RDPR ಮತ್ತು MGNREGA ಅಲ್ಲಿ ಕೆಲಸ ಮಾಡಿದ್ದಾರೆ. ಅತಿ ಹೆಚ್ಚಿನ ಕಾಲ ಕರ್ನಾಟಕದ RDPRನಲ್ಲಿ ಕೆಲಸ ಮಾಡಿರೋವಂಥ ಅನುಭವ ಇವ್ರಿಗಿದೆ. MGNREGA ಲೇಬರ್ನ 8 ಕೋಟಿಯಿಂದ 16 ಕೋಟಿ ಪರ್ಸೆಂಟ್ ಡೇಗೆ ಇವರು ರೈಸ್ ಮಾಡಿದ್ರು. ಇದರಿಂದ ಕರ್ನಾಟಕ ಸರ್ಕಾರಕ್ಕೆ ತುಂಬಾ ಫಂಡ್ಸ್ ಬರೋದಕ್ಕೆ ಈಸಿ ಆಯಿತು. ಈ ಒಂದು ಬಜೆಟ್ನ ಲೇಕ್ ರಿನೋವೇಷನ್ಗೆ, ಇರಿಗೇಷನ್ ಅಸೆಟ್ಸ್ಗೆ, ಫಾರೆಸ್ಟು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಇವರು ಯೂಸ್ ಮಾಡಿದ್ರು. ಕೋವಿಡ್ ಬಂದಿದ್ದ ಟೈಮಲ್ಲಿ ಈ ಒಂದು ಟೆಂಪರರಿ ಸ್ಟ್ಯಾಂಪೇಜ್ ಏನಿದೆಯಲ್ಲ, ಇದು MGNREGAದ ಎಸೆನ್ಷಿಯಲ್ ಎಷ್ಟು ಉಪಯೋಗಕ್ಕೆ ಬಂತು ಅಂತ ತೋರಿಸ್ಕೊಡ್ತು. ಇದು ಆ್ಯಕ್ಚುಲಿ ರೂರಲ್ ಲೈವ್ಲಿಹುಡ್ಸ್ಗೆ ಹೆಲ್ಪ್ ಆಯಿತು ಆ ಕೋವಿಡ್ ಟೈಮಲ್ಲಿ. ಇಷ್ಟೇ ಅಲ್ಲದೆ ಇವರ ಬತ್ತಳಿಕೆಯಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಇವರು ಸೀನಿಯರ್ ಅಡ್ವೈಸರ್ ಫಾರ್ ಇಂಡಿಯಾ, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ ಮುಂದಾದ ದೇಶಗಳಿಗೆ ವರ್ಲ್ಡ್ ಬ್ಯಾಂಕಿಂದ ಲೋನ್ ಕೊಡಿಸೋದ್ರಲ್ಲಿ, ಲೋನ್ ಕಂಡೀಷನಲಿಟೀಸ್ನ, ಪ್ರಾಜೆಕ್ಟ್ ಅಪ್ರೂವಲ್ ಟೈಮ್ನ ಕಮ್ಮಿ ಮಾಡೋದ್ರಲ್ಲಿ ತುಂಬಾ ಮುಖ್ಯವಾದ ರೋಲ್ನ ನಿಭಾಯಿಸಿದ್ರು ವರ್ಲ್ಡ್ ಬ್ಯಾಂಕಲ್ಲಿ. ಈ ಒಂದು ವರ್ಲ್ಡ್ ಬ್ಯಾಂಕಲ್ಲಿ ಡೆವಲಪ್ಡ್ ನೇಷನ್ಸ್ಗಳ ಒಂದು ಪವರ್, ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಅದ್ರ ಮಧ್ಯೆನೂ ಇವರು ಈ ಕಂಟ್ರಿಗಳಿಗೆ ಲೋನು ಕೊಡಿಸೋದ್ರಲ್ಲಿ ತುಂಬಾ ಮುಖ್ಯವಾದ ರೋಲ್ನ ನಿಭಾಯಿಸಿದ್ರು. ಅದಕ್ಕೆ ಏನೋ ಈಸ್ ದ ರೈಟ್ ಮ್ಯಾನ್ ಫಾರ್ ಪೆರಿಫೆರಲ್ ರಿಂಗ್ ರೋಡ್ ಪ್ರಾಜೆಕ್ಟ್.
ಇದೇ ಇಂಟರ್ವ್ಯೂನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ಫಂಡ್ಸಲ್ಲಿ ತುಂಬ ಮೋಸ ಆಗ್ತಾ ಇದೆ ಅಂದರು. ಕರ್ನಾಟಕಕ್ಕೆ 100 ರೂಪಾಯಿಗೆ 13ರಿಂದ 15 ರೂಪಾಯಿ ಅಷ್ಟೇ ಸಿಗ್ತಾ ಇದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಪೂರ ಸ್ಟೇಟಿಗೆ ಜಾಸ್ತಿ ಫಂಡ್ ಸಿಗಬೇಕು ಅಂತಲೂ ಹೇಳಿದ್ರು. ಬಟ್ ಎಷ್ಟು ಸಿಗಬೇಕು ಅಂತಲೂ ಅವರು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಯು ಪಿನ ಎಕ್ಸಾಂಪಲ್ ಕೊಟ್ಟು ಅವರು ಕೊಡ್ತಾ ಇರೋಂಥ ಕಾಂಟ್ರಿಬ್ಯೂಷನ್ಗಿಂತನೂ 2-3 ಪಟ್ಟು ಅವ್ರಿಗೆ ಫಂಡಿಂಗ್ ಹೋಗ್ತಾ ಇದೆ. ಇದೇ ಒಂದು ಫಂಡ್ನ ಯೂಸ್ ಮಾಡ್ಕೊಂಡು ಯು ಪಿ ಸರ್ಕಾರ ಪರ್ ಕ್ಯಾಪಿಟಲ್ ಇನ್ಕಮ್ಮು ಹ್ಯೂಮನ್ ಡೆವಲಪ್ಮೆಂಟ್ನ ಜಾಸ್ತಿ ಮಾಡಿದೆ ಅಂತ ಅವ್ರು ಹೇಳಿದ್ರು. ನಾನಂತೂ ಈ ಮಾತಲ್ಲಿ ತುಂಬಾ ಅಗ್ರಿ ಮಾಡ್ತೀನಿ. ಯಾಕೆ ಅಂದರೆ 5 ವರ್ಷದ ಹಿಂದೆ ಇದ್ದಂಥ ಯು ಪಿ ಇವಾಗಿಲ್ಲ, ತುಂಬಾ ಡೆವಲಪ್ಡ್ ಆಗಿದೆ ಯು ಪಿ. ಅದು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸಿಂದ ಅಂತ ನನಗೂ ಈಗ ಗೊತ್ತಾಗ್ತಾ ಇದೆ. ಕರ್ನಾಟಕ ಅಂತ ಸ್ಟೇಟ್ಗಳಿಗೆ ಜಾಸ್ತಿ ರಿಸೋರ್ಸ್ ಬೇಕು. ಯಾಕೆ ಅಂದರೆ ಹಿಂದುಳಿದಂಥ ಡಿಸ್ಟಿಕ್ ಆದ ಯಾದಗಿರಿ ಮತ್ತು ತುಂಬಾ ವೇಗವಾಗಿ ಬೆಳಗುತ್ತಿರೋ ಅಂಥ ಬೆಂಗಳೂರಿನ ಡೆವಲಪ್ ಮಾಡಬೇಕು ಅಂದರೆ ಫಂಡಿಂಗ್ಸ್ ಜಾಸ್ತಿ ಬೇಕು ಅಂತ ಅವರು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇವರ ಒಂದು PMO ಮತ್ತು CMOದಲ್ಲಿ ಕೆಲಸ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡ್ರು. 5.5 ವರ್ಷ PMOದಲ್ಲಿ ಕೆಲಸ ಮಾಡಿದ್ರು ಮನಮೋಹನ್ ಸಿಂಗ್ ಕೆಳಗಡೆ. ಮನಮೋಹನ್ ಸಿಂಗ್ ಅವಧಿಯಲ್ಲಿ ಕ್ರಿಯೇಟ್ ಆದಂಥ MGNREGA, RTE ಫುಡ್ ಸೆಕ್ಯೂರಿಟಿ ಆ್ಯಕ್ಟು, ನ್ಯಾಷನಲ್ ಹೆಲ್ತ್ ಮಿಷನ್ನು, JNNURM ಇದೆಲ್ಲದರಲ್ಲೂ ಇವರ ಒಂದು ಪಾತ್ರನೂ ಇದೆ. ಸಿದ್ದರಾಮಯ್ಯ ಅವರ ಜೊತೆ ಫಸ್ಟ್ ಇಂಟರಾಕ್ಷನ್ನು 1990s ಆಯಿತು. ಸಿದ್ದರಾಮಯ್ಯ ಅವರು ಈ ಪೀರಿಯಡಲ್ಲಿ ಗೌರ್ಮೆಂಟ್ ನೋಟ್ಸ್ ಎಲ್ಲನೂ ಕನ್ನಡದಲ್ಲೇ ಬರೀಬೇಕು ಅನ್ನೋ ಒಂದು ಸುತ್ತೋಲೆನ ಹೊರಡಿಸಿದ್ರು. 2025ರಲ್ಲಿ CMOನ ಬಿಟ್ಟರು ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಆದರೆ ಕರ್ನಾಟಕ ಸರ್ಕಾರ PRR ರೆಸ್ಪಾನ್ಸಿಬಿಲಿಟೀಸ್ನ ಅವ್ರ ಹೆಗ್ಲ ಮೇಲೆ ಹಾಕಿ ಅವ್ರು ಇಲ್ಲೇ ಉಳಿಬೇಕಾಗಿ ಬಂತು. ಇವ್ರಿಗೆ ಪೊಲಿಟಿಕ್ಸಿಗೆ ಎಂಟ್ರಿ ಆಗೋವಂಥ ಏನಾದ್ರು ಪ್ಲ್ಯಾನ್ ಇದೆಯಾ ಅಂತ ಕ್ವಶನ್ ಕೇಳಿದ್ರು, ಎಲ್ಲ ಬ್ಯೂರೋಕ್ರ್ಯಾಟ್ಸ್ ಥರ. ಆದರೆ ಇವರು ಆ ಥರ ಯಾವುದೇ ಪ್ಲ್ಯಾನು ಇಲ್ಲ, ಸದ್ಯಕ್ಕೆ PRRನ ಕಂಪ್ಲೀಟ್ ಮಾಡೋದ್ರ ಮೇಲೆ ಫುಲ್ ಫೋಕಸ್ಡ್ ಆಗಿದ್ದೀನಿ ಅಂತ ಹೇಳಿದ್ರು. ಫೈನಲಿ ಕನ್ಕ್ಲೂಷನಿಗೆ ಬರೋದಾದರೆ LK ಅತಿಕ್ ಅವರು ಒಳ್ಳೆ ಹೆಸರಿರೋಂಥ IAS ಆಫೀಸರ್, ಎಂಪತಿ ಮತ್ತು ಜನರ ಭಾವನೆಗಳಿಗೆ ಬೆಲೆ ಕೊಡುವಂಥ ಆಫೀಸರ್ ಆಗಿದ್ದಾರೆ. ಇವರೇ ಈಗ PRR ಪ್ರಾಜೆಕ್ಟ್ನ ಡೈರೆಕ್ಟರ್ ಆಗಿದ್ದಾರೆ. ಇದನ್ನು ಮುನ್ನಡೆಸೋ ಜವಾಬ್ದಾರಿ ಇವ್ರ ಮೇಲಿದೆ. ಇಷ್ಟೇ ಅಲ್ಲದೆ ಫಯಾಜ್ ಪೊಯೆಟ್ರಿ ಮೇಲೆ ಇರೋವಂಥ ಇವರ ಒಂದು ಪ್ಯಾಷನ್, ಲವ್ ಎಲ್ಲನೂ ಇವರ ಒಂದು ವ್ಯಕ್ತಿತ್ವದಲ್ಲಿ ಕಾಣಿಸುತ್ತೆ. ಬೆಂಗಳೂರಿನ ಡೆವಲಪ್ಮೆಂಟ್, ಪೆರಿಫೆರಲ್ ರಿಂಗ್ ರೋಡ್ನ ಕನ್ಸ್ಟ್ರಕ್ಷನ್, ಇಲ್ಲಿನ ಜನರ ಒಂದು ಜೀವನ ಇವರ ಕೈಯಲ್ಲಿದೆ. ಎಷ್ಟೋ ಸಾವಿರಾರು ಜನ ಮನೆ ಕಳ್ಕೊಳ್ತಾ ಇದ್ದಾರೆ, ಪ್ರಾಪರ್ಟಿ ಕಳ್ಕೊಳ್ತಾ ಇದ್ದಾರೆ. ಇವರ ಒಂದು ಎಂಪತಿ ಮೇಲೆ ಇವರ ಒಂದು ಜೀವನ ನಿಂತಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನನ್ನ ಚಾನಲ್ನ ನೀವು ವ್ಯಾಲ್ಯೂಬಲ್ ಕಂಟೆಂಟ್ ಕೊಡ್ತಾ ಇದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಕನ್ಸಿಡರ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗೆಲ್ಲ ನೆಸೆಸಿಟಿ ಇದೆಯೋ ಅವ್ರಿಗೆ ಶೇರ್ ಮಾಡಿ.